ಸದ್ಗುರು ಯಲ್ಲಾಲಿಂಗ ಪ್ರಭು ಮಹಾರಾಜರನ್ನ ಎನ್ನ ಮನೋಮಂದಿರದಲ್ಲಿ ಧ್ಯಾನಿಸಿ ಸಕಲ ಜೀವಾತ್ಮರಿಗೆ ಲೇಸನ್ಯ ಬಯಸಿದ ಎನ್ನ ಆರಾಧ್ಯ ಗುರುಗಳಾಗಿರುವಂತಹ ಲಿಂಗೈಕ್ಯ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರಪ್ಪಗಳ ಪವಿತ್ರವಾಗಿರುವಂತಹ ಯೋಗ ಸಮಾಧಿಗೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನ ಸಮರ್ಪಿಸಿ ಗುರುವಂದನ ಕಾರ್ಯಕ್ರಮದ ನಿಮಿತ್ತವಾಗಿ ನಂದನ ವನದಲ್ಲಿ ಗುರುವಂದನ ಮಹೋತ್ಸವ ಸಮಾರಂಭದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಈ ಭವ್ಯ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಈ ಸಮಾರಂಭದ ವೇದಿಕೆಗೆ ಆಗಮಿಸಿ ನಿಮ್ಮೆಲ್ಲರಿಗೂ ಸಂಗೀತದ ಸಂತೋಷವನ್ನ ತಂದುಕೊಟ್ಟು ಸಂಗೀತದ ಒಂದು ಸಾಮ್ರಾಜ್ಯವನ್ನೇ ಈ ಸಂದರ್ಭದಲ್ಲಿ ನಿರ್ಮಾಣ ಮಾಡಿ ನಿಮ್ಮೆಲ್ಲರಿಗೂ ಸಂತೃಪ್ತಿಯನ್ನ ಪಡಿಸಿರುವಂತ ಖ್ಯಾತ ಹಿನ್ನೆಲೆ ಗಾಯಕರಾದ ರಾಜೇಶ್ ಕೃಷ್ಣನವರ ಎಲ್ಲ ತಂಡದವರಲ್ಲಿ ಇವತ್ತು ಈ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶ್ರೀಮಠದ ಆತ್ಮೀಯ ಸದ್ಭಕ್ತರಾದ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ಅವರಲ್ಲಿ, ಪಂಡಿತ್ ಚಿದ್ರಿ ಅವರಲ್ಲಿ, ಗೀತಾ ಚಿದ್ರಿ ಅವರಲ್ಲಿ, ಮಲ್ಲಿಕಾರ್ಜುನ್ ಅವರಲ್ಲಿ, ಸಿದ್ಲಿಂಗ್ ರೆಡ್ಡಿ ಅವರಲ್ಲಿ, ಮುರಳೀಧರ್ ಎಕ್ಲರ್ಕರ್ ಅವರಲ್ಲಿ ಶ್ರೀಮಠಕ್ಕೆ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡು ಗುರುಗಳ ಸೇವೆಯನ್ನ ಗೈದು ನಿವೃತ್ತಿಯನ್ನ ಹೊಂದಿರುವಂತಹ ಡಾಕ್ಟರ್ ಸಂಗ್ರಾಮ್ ಬಿರಾದರ್ ಅವರನ್ನ ಮೊದಲು ಮಾಡಿಕೊಂಡು ಈ ವೇದಿಕೆ ಮೇಲೆ ಆಗಮಿಸಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಲ್ಲಿ ಖ್ಯಾತ ಕಲಾವಿದರು ಶ್ರೀಮಠದ ಬಗ್ಗೆ ಬಹಳಷ್ಟು ಅತ್ಯಂತ ಅಭಿಮಾನದ ಗೀತೆಯನ್ನ ಹಾಡಿರುವಂತ ಸಮಿತಾ ಮಲ್ನಾಡ್ ಅವರಲ್ಲಿ, ನಿರೂಪಣೆಯನ್ನ ಮಾಡಿರುವಂತಹ ರಶ್ಮಿ ಅವರಲ್ಲಿ, ಎಲ್ಲ ಸಂಗೀತ ಬಳಗದವರಲ್ಲಿ, ಈ ಸಮಾರಂಭದ ಆಗಮಿಸಿರುವಂತಹ ಎಲ್ಲ ಮುಖ್ಯ ಅತಿಥಿಗಳಲ್ಲಿ, ಶ್ರೀಮಠದ ಸಾಧು ಮಹಾರಾಜರಲ್ಲಿ, ಪೊಲೀಸ್ ಸಿಬ್ಬಂದಿಯವರಲ್ಲಿ, ಪತ್ರಿಕಾ ಮಾಧ್ಯಮದವರಲ್ಲಿ, ಈ ಸಮಾರಂಭಕ್ಕೆ ಅತ್ಯಂತ ಭಕ್ತಿ ಶ್ರದ್ಧೆ ಅಭಿಮಾನದಿಂದ ಆಗಮಿಸಿರುವಂತಹ ಸಮಸ್ತ ಶ್ರೀಮಠದ ಎಲ್ಲ ಆತ್ಮೀಯ ಸದ್ಭಕ್ತರ ಪವಿತ್ರವಾಗಿರುವಂತಹ ಅಂತರಾತ್ಮಕ್ಕೆ ಅನಂತ ಶರಣು ಶರಣಾರ್ಥಿ. ಸುಕ್ಷೇತ್ರ ಜಿಡ್ಗಾ ಮಹಾಮಠದ ಈ ಪವಿತ್ರವಾಗಿರುವಂತಹ ಅಂಗಳದಲ್ಲಿ ಇಂದು ಗುರುವಂದನ ಮಹೋತ್ಸವ ಬಹಳಷ್ಟು ಅರ್ಥಪೂರ್ಣವಾಗಿ ನಿಮ್ಮೆಲ್ಲರ ಭಕ್ತಿ ಭಾವನೆಯ ಮಧ್ಯದಲ್ಲಿ ಅತ್ಯಂತ ಅದ್ಧೂರಿಯಾಗಿ ಆಚರಣೆಯನ್ನ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಕುರಿತು ಒಂದು ಮಾತನ್ನ ಹೇಳಿರುವಂಥದ್ದು, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮನಂ ಸೃಜಮ್ಯ. ಯಾವಾಗ ಧರ್ಮವನ್ನ ನಶಿಸಿ ಹೋಗುವಂತ ಸಂದರ್ಭದಲ್ಲಿ, ಧರ್ಮ ಅಧರ್ಮದ ಕಡೆ ಹೋಗುವಂತ ಸಂದರ್ಭದಲ್ಲಿ, ಈ ಭೂಮಿಯ ಮೇಲೆ ಅನ್ಯಾಯ ಅತ್ಯಾಚಾರ ಅಧರ್ಮವನ್ನ ಹೆಚ್ಚಾದಂತ ಸಂದರ್ಭದಲ್ಲಿ ನಾನು ಸಾಧುವಿನ ರೂಪದಲ್ಲಿ, ಶಿವಯೋಗಿಯ ರೂಪದಲ್ಲಿ, ಸನ್ಯಾಸಿಯ ರೂಪದಲ್ಲಿ, ಯೋಗಿ ಶಿವಯೋಗಿಯ ರೂಪದಲ್ಲಿ ಬೇರೆ ಬೇರೆ ಅವತಾರವನ್ನ ತಾಳಿ ಬಂದು ಈ ಭೂಲೋಕದಲ್ಲಿ ಏನೋ ಧರ್ಮವನ್ನ ಸ್ಥಾಪನೆ ಮಾಡ್ತೇನೆ ಅನ್ನುವಂತ ಮಾತು ಅಂದು ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳಿರುವಂಥದ್ದು. ಆದರೆ ಇವತ್ತು ಇದೆಲ್ಲನೂ ನೋಡಿದ್ರೆ ಇವತ್ತು ನನಗೆಲ್ಲ ಭಕ್ತರು ಸೇರ್ಕೊಂಡು
ನೀವು ಕೃಷ್ಣನ ಅವತಾರಿ ಆಗಬೇಕು, ಕೃಷ್ಣನ ರೂಪದಲ್ಲಿ ನಿಮಗೆ ನಾವು ಕಾಣಬೇಕು ಅನ್ನುವಂಥ ಭಾವನೆಯನ್ನು ಎಲ್ಲ ಭಕ್ತರು ಅಪೇಕ್ಷೆಯನ್ನು ಪಟ್ಟಾಗ ಸಿದ್ದರಾಮ ಶಿವಯೋಗಿಗಳು ನಿಜವಾಗಿಯೂ ಕೂಡ ಅವರು ನೋಡಲಿಕ್ಕೆ ಸಾಮಾನ್ಯ ಮನುಷ್ಯರಂತೆ ಕಂಡರೂ ಕೂಡ ಒಂದು ಮಾತನ್ನು ನಾನು ಹೇಳ್ತೇನೆ, ಅಂದಿನ ಕೃಷ್ಣನ ಪಾದದಲ್ಲಿ ಪದ್ಮ ಇತ್ತು ಅಂತ ಕೇಳಿರುವಂಥದ್ದು. ಆದರೆ 21ನೇ ಶತಮಾನದಲ್ಲಿ ಈ ಭೂಮಂಡಲದ ಮೇಲೆ ಯಾವುದಾದ್ರೂ ಮಹಾತ್ಮನ ಪಾದದಲ್ಲಿ ಪದ್ಮ ಇದ್ದಿತ್ತು ಅಂದರೆ ಅದು ನನ್ನ ಗುರುಗಳಾಗಿರುವಂಥ ಸಿದ್ದರಾಮ ಶಿವಯೋಗಿಗಳ ಪಾದದಲ್ಲಿ ಆ ಪದ್ಮವನ್ನು ಇರುವಂಥದ್ದು. ಅಂತ ಶ್ರೀಕೃಷ್ಣ ಪರಮಾತ್ಮನ ಒಂದು ಈ ಕ್ಷೇತ್ರದಲ್ಲಿ ಇವತ್ತು ಕೃಷ್ಣನ ಒಂದು ರೂಪದಲ್ಲಿ ಭಕ್ತರು ನೋಡ್ತಕ್ಕಂಥ ಒಂದು ಸೌಭಾಗ್ಯವನ್ನು ನಿಮಗೆ ಸಿಕ್ಕಿರುವಂಥದ್ದು. ಹೀಗಾಗಿ ವಿಶೇಷವಾದಂಥ ಗುರುವಂದನಾ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ರಾಜೇಶ್ ಅವರು ಬಂದಿದ್ದಾರೆ. ರಾಜೇಶ್ ಕೃಷ್ಣ ಅಂತಂದರೆ ಭಾಳ ದೊಡ್ಡ ಖ್ಯಾತ ಗಾಯಕರು. ನೀವೆಲ್ಲರೂ ಸರಿಗಮಪ ಖ್ಯಾತಿಯ ಏನು ವಿಜಯ್ ಪ್ರಕಾಶ್ ಅವರಿದ್ದಾರೆ, ಮತ್ತು ನಮ್ಮ ರಾಜೇಶ್ ಕೃಷ್ಣ ಅವರು, ಅರ್ಜುನ್ ಜನ್ಯ ಅವರು, ಮತ್ತು ನಮ್ಮ ಹಂಸಲೇಖ ಅವರು, ಈ ಒಂದು ತಂಡ ಬಹಳ ಅದ್ಭುತವಾದಂಥ ತಂಡ. ಅದರಲ್ಲಿ ರಾಜೇಶ್ ಕೃಷ್ಣ ಅವರು ಇವತ್ತು ರಾಜೇಶ್ ಕೃಷ್ಣ ಅವರಿಗೆ ನಿಮ್ಗೆ ಅನಿಸ್ತಿರ್ಬೇಕು, ರಾಜೇಶ್ ಕೃಷ್ಣ ಅವರು ಈ ವೇದಿಕೆಗೆ ಬಂದಿರುವಂಥದ್ದು, ಜಡ್ಗಾ ಮಠಕ್ಕೆ ಬಂದಿರುವಂಥದ್ದು ಇದು ಮೊದಲನೇ ಬಾರಿ. ನಿಜವಾಗಿಯೂ ಕೂಡ ಇಲ್ಲಿ ಬಂದಿರುವಂಥದ್ದು ಅವರು ಮೊದಲನೇ ಬಾರಿ. ಆದರೂ ಕೂಡ ಜಡ್ಗಾ ಮುಗುಳುಕೋಡ ಮಠದ ಒಂದು ಸಂಬಂಧ ಬಹಳ ದಿವಸದಿಂದ ಅವರಿಗೂ ಮತ್ತು ಈ ಮಠಕ್ಕೆ ಇರುವಂಥ ಸಂಬಂಧ. 1995-96ನೇ ಸಾಲಿನಲ್ಲಿ ಅವರು ನಮ್ಮ ಮುಗುಳುಕೋಟದ ಯಲ್ಲಾಲಿಂಗ ಪ್ರಭುಗಳ ಬಗ್ಗೆ, ಸಿದ್ದರಾಮ ಶಿವಯೋಗಿಗಳ ಬಗ್ಗೆ ಅಂದೇ ಕ್ಯಾಸೆಟ್ನಲ್ಲಿ ಪ್ರಥಮವಾಗಿ ಹಾಡಿರ್ತಕ್ಕಂಥ ಹಾಡು ಅಂತಂದ್ರೆ ಅದು ರಾಜೇಶ್ ಕೃಷ್ಣ ಅವರು. ಅಂದು ಹಾಡಿರುವಂಥ ಆ ಪ್ರಖ್ಯಾತ ಆ ಒಂದು ಅವಿನಾಭಾವ ಸಂಬಂಧ ಏನಿದೆ ಇವತ್ತು ಈ ಭೂಲೋಕದ ಸ್ವರ್ಗಕ್ಕೆ ಅವರಿಗೆ ಕರ್ಕೊಂಡು ಬಂದಿದೆ. ಹೀಗಾಗಿ ಅವರ ಒಂದು ಪ್ರತಿಭೆ ಅವ್ರು ಎದುರು ಬಂದಿದ್ದಾರೆ ಅಂತ ಅವರು ವರ್ಣನ ಮಾಡುವಂಥದ್ದಲ್ಲ. ನಾನು ಕಳೆದ ವರ್ಷನೂ ಹೇಳಿದ್ದೆ, ಈ ತಂಡ ಹೇಗಿದೆ, ರಾಜೇಶ್ ಕೃಷ್ಣ ಅವರು ಮತ್ತು ವಿಜಯ್ ಪ್ರಕಾಶ್ ಅವರು ಹಾಡ್ತಕ್ಕಂಥ ಹಾಡುಗಳು ಹೇಗಿದ್ದಾವೆ ಅಂತಂದರೆ ಭಾಳ ಬೇರೆ ಬೇರೆ, ಇನ್ನು ಬೇರೆ ಬೇರೆ ದೇಶದ ಸಂಗೀತವನ್ನು ಕೇಳಿದ್ರೆ ದೇಹ ಕುಣಿಸ್ತದೆ. ದೇಹ ಕುಣಿಸುವಂಥ ಸಂಗೀತ ಇನ್ನೊಂದು ದೇಶದಿದ್ರೆ, ಆದರೆ ರಾಜೇಶ್ ಕೃಷ್ಣ ಅವರ ಸಂಗೀತ ಹೇಗಿದೆ ಅಂದರೆ ದೇಹ ಕುಣಿಸುವಂಥ ಸಂಗೀತ ಅಲ್ಲ, ಮನಸ್ಸು ಕುಣಿಸುವಂಥ ಸಂಗೀತ ಏನಾದರೂ ಇದ್ದರೆ ಅದು ರಾಜೇಶ್ ಕೃಷ್ಣ ಅವ್ರದ್ದು. ಬಹಳ ಅದ್ಭುತವಾಗಿರುವಂಥ ಆ ಒಂದು ಪ್ರತಿಭೆಯನ್ನು ಇವತ್ತು ಸಮಾಜಕ್ಕೆ ಸಮರ್ಪಣೆ ಮಾಡಿ ಈ ವೇದಿಕೆಗೆ ಆಗಮಿಸಿ ಅವರು ನಿಮ್ಮೆಲ್ಲರಿಗೆ ಸಂತೋಷವನ್ನು ಪಡಿಸಿದ್ದಾರೆ. ಹೀಗಾಗಿ ಈ ಗುರು ಪರಂಪರೆಯ ಆಶೀರ್ವಾದದ ಶ್ರೀರಕ್ಷೆ ಅವರ ಮೇಲೆ ಸದಾಕಾಲ ಇರಲಿ. ಅವರ ಪ್ರತಿಭೆ ದೇಶ ವಿದೇಶದಲ್ಲಿಯೂ ಕೂಡ ಪ್ರಖ್ಯಾತಿ ಹೊಂದಲಿ ಅನ್ನುವಂಥ ಶುಭ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಇವತ್ತು ತಾವು ಬಂದಿರುವಂಥದ್ದು ನಮ್ಮೆಲ್ಲ ಭಕ್ತರಿಗೆ ಬಹಳಷ್ಟು ಸಂತೋಷವನ್ನು ಉಂಟಾಗಿದೆ. ಹೀಗಾಗಿ ತಮಗೂ ಕೂಡ ಗುರುಗಳ ಆಶೀರ್ವಾದದ ಶ್ರೀರಕ್ಷೆ ಯಾವಾಗಲೂ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಬಹಳಷ್ಟು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಇಲ್ಲಿ ಕೃಷ್ಣ ಅಂತಂದರೆ ಗುರುಸ್ಥಾನದಲ್ಲಿ ಗುರುಗಳು ಯಾರನ್ನ ಅತ್ಯಂತ ಸಮೀಪದಿಂದ ಪ್ರೀತಿಸ್ತಾರೆ. ಕೃಷ್ಣನ ಹತ್ರ ಒಂದು ಕೊಳಲಿತ್ತು. ಆ ಕೊಳಲು ಬಿಟ್ಟು ಕೃಷ್ಣ ಇರ್ತಿರ್ಲಿಲ್ಲ. ಕೊಳಲು ಬಿಟ್ಟು ಒಂದು ಕ್ಷಣನೂ ಕೂಡ ಕೃಷ್ಣ ಇರ್ತಿರ್ಲಿಲ್ಲ. ಯಾವತ್ತೂ ಕೂಡ ತನ್ನ ಹತ್ರನೇ ತನ್ನ ಸೊಂಟದಲ್ಲಿನೇ ಆ ಒಂದು ಕೊಳಲವನ್ನು ಇಟ್ಕೊಂತಿದ್ದ. ಆದರೆ ಸುಮಾರು ಸಾವಿರಾರು ಜನ ಗೋಪಿಕಾ ಸ್ತ್ರೀಯರು ಆ ಕೊಳಲನ್ನು ನೋಡಿ ಬಹಳ ಅಸೂಯೆ ಪಟ್ಕೊಂತಿದ್ರು. ಯಾಕಂದ್ರೆ ನಾವು ಕೃಷ್ಣನನ್ನ ಇಷ್ಟೊಂದು ಪ್ರೀತಿಸ್ತೇವೆ. ಕೃಷ್ಣ ಅಂತಂದ್ರೆ ನಮ್ಮ ಪಂಚಪ್ರಾಣ.
ಆದ್ರೆ ಕೃಷ್ಣಗೆ ನಾವು ಇಷ್ಟೆಲ್ಲ ಪ್ರೀತಿಸಿದ್ರು ಕೂಡ ಕೃಷ್ಣ ನಮ್ಗಿಂತ ಹೆಚ್ಚಿಗೆ ಆ ಕೊಳಲಕ್ಕೆ ಪ್ರೀತಿಸ್ತಾನೆ. ಕೊಳಲ ಒಂದು ಕ್ಷಣನೂ ಕೂಡ ಬಿಟ್ಟಿರೋದಿಲ್ಲ. ಹೀಗಾಗಿ ಆ ಕೊಳಲ ನೋಡಿ ಅವರಿಗೆ ಬಹಳ ಅಸೂಯ ಭಾವನೆ ಇತ್ತು. ಕೃಷ್ಣ ಒಂದು ದಿನ ಕೊಳಲ ಪಕ್ಕಕ್ಕಿಟ್ಟು ಸ್ನಾನಕ್ಕೆ ಹೋಗಿದ್ದ. ಸ್ನಾನಕ್ಕೆ ಹೋದಾಗ ಈ ಗೋಪಿಕಾ ಸ್ತ್ರೀಯರು ಬಂದು ಆ ಹೊರಗಿಟ್ಟಿರುವಂತ ಕೊಳಲಿನ ಹತ್ರ ಹೋಗಿ ಆ ಕೊಳಲಿಗೆ ಪ್ರಶ್ನೆ ಮಾಡ್ತಾರೆ, ಅಲ್ಲ ನಿನ್ನಲ್ಲಿ ಇರುವಂಥದ್ದು ಏನು ಹೊಂತದ್ದು ವಿಶೇಷ? ಕೃಷ್ಣಗೆ ನೀ ಅಂದ್ರೆ ಪಂಚಪ್ರಾಣ, ನಿನಗೆ ಬಿಟ್ಟು ಒಂದು ಕ್ಷಣನೂ ಕೂಡ ಕೃಷ್ಣ ಇರೋದಿಲ್ಲ. ನಾವಿಷ್ಟೆಲ್ಲ ಪ್ರೀತಿ ಮಾಡ್ತೀವಿ, ಇಷ್ಟೆಲ್ಲನೂ ಕೃಷ್ಣಗೆ ಆರಾಧಿಸ್ತೀವಿ, ಆದ್ರೆ ಕೃಷ್ಣ ನಮ್ಮ ಕಡೆ ನೋಡ್ಲಾರ್ದಂಗೆ ಹೋಗ್ಬಿಡ್ತಾನೆ. ಆದ್ರೆ ನಿನ್ನ ಹತ್ರ ಏನಿದೆ? ನಿನಗೆ ಬಿಟ್ಟು ಕೃಷ್ಣನೇ ಇರೋದಿಲ್ಲ. ಅವಾಗ ಆ ಕೊಳಲು ಹೇಳ್ತದೆ, ನನ್ನ ಹತ್ರ ಏನೂ ಇಲ್ಲ, ಅಂಥದ್ದು ವಿಶೇಷವಾದಂಥದ್ದು ನನ್ನ ಹತ್ರ ಏನೂ ಇಲ್ಲ. ಕೃಷ್ಣ ಯಾಕೆ ನನಗೆ ಆ ಪ್ರೀತಿಯನ್ನ ಇಟ್ಟು ತನ್ನ ಹತ್ರ ಇಟ್ಕೊಂಡನ ನನಗೂ ಗೊತ್ತಿಲ್ಲ. ಆದ್ರೆ ಇಷ್ಟು ಮಾತ್ರ ಹೇಳಬಲ್ಲೆ, ನಾನು ಕೃಷ್ಣ ಯಾವಾಗ ನುಡಿಸ್ತಾನೆ ಅವಾಗ ನುಡಿಯೋದಷ್ಟೇ ನನ್ನ ಕೆಲಸ ಐತಿ. ಅದು ಬಿಟ್ರೆ ಮತ್ತಿನ್ನೇನು ವಿಶೇಷ ಏನಿದೆ ಅನ್ನುವಂಥದ್ದಂತೂ ನನಗೆ ಗೊತ್ತಿಲ್ಲ. ಆದರೆ ನನ್ನ ಹತ್ರ ಇರ್ತಕ್ಕಂಥದ್ದು ಇಷ್ಟೇ. ನಿಮಗೆ ಯಾಕೆ ಪ್ರೀತಿಸಲ್ಲ ಕೃಷ್ಣ ಅನ್ನುವಂಥದ್ದು ನಿಮ್ಮ ಭಾವನೆ ಇದ್ದರೆ, ನನ್ನ ಭಾವನೆ ಏನಿದೆ ಅಂತಂದರೆ, ನನಗೆ ಯಾಕೆ ಇಷ್ಟು ಅತ್ಯಂತ ಸಮೀಪದಿಂದ ಪ್ರೀತಿಸ್ತಾನೆ, ಹತ್ರನೇ ಇಟ್ಕೊತಾನೆ ಅಂತಂದರೆ, ಇಲ್ಲಿ ನೋಡ್ರಿ ನನ್ನ ಒಳಗೆ ಏನೂ ಇಲ್ಲ. ನನ್ನೊಳಗೆ ಏನೂ ಇಲ್ಲ. ಈ ದಂಡಿಯಿಂದ ಆ ದಂಡಿಯವರೆಗೂ ಏನೂ ಇಲ್ಲ. ಈ ದಂಡಿಯಿಂದ ಆ ದಂಡಿಯವರೆಗೂ ಏನೂ ಇಲ್ಲ. ಏನು ಮನಸ್ಸಿನಲ್ಲಿ ಆಶೆ ಆಕಾಂಕ್ಷೆಗಳು ಇಟ್ಕೊಳ್ಳದೆ ಇದ್ರೆ ಕೃಷ್ಣ ನಿಮಗನೂ ಪ್ರೀತಿಸ್ತಾನೆ. ನನ್ನಂಗ ನೀವು ಒಳಗಡೆ ಎಲ್ಲಾನು ಕೂಡ ಖಾಲಿ ಆಗಿರ್ಬೇಕು, ಅವಾಗ ಮಾತ್ರ ಕೃಷ್ಣ ನಿಮಗೆ ಸಮೀಪಕ್ಕೆ ಕರ್ಕೊಂತಾನೆ ಅನ್ನುವಂಥ ಮಾತನ್ನ. ಮನಸ್ಸಿನಲ್ಲಿ ದ್ವೇಷ ಅಸೂಯೆ ಆಗಿರ್ಬೋದು, ಮನಸ್ಸಿನಲ್ಲಿ ಅನೇಕ ಸ್ವಾರ್ಥ ಭಾವನೆ ಆಗಿರ್ಬೋದು, ಮನಸ್ಸಿನಲ್ಲಿ ಏನೇನೋ ತುಂಬಿಕೊಂಡು ದೇವ್ರು ನನಗೆ ಒಲಿಲಿ ಅಂತಂದ್ರೆ ಒಲಿಲಿಕ್ಕೆ ಸಾಧ್ಯ ಇಲ್ಲ. ಆ ಕೊಳಲು ಒಳಗಡೆ ಏನೂ ಇರುವುದಿಲ್ಲ. ಹೇಗೆ ಕೊಳಲ ಖಾಲಿಯಾಗಿರ್ತದೆ ಹಾಗೆ ಮನುಷ್ಯನು ಕೂಡ ಗುರುಸ್ಥಾನಕ್ಕೆ ಬಂದಾಗ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲಾ ಭಾವನೆಗಳನ್ನ ನಾವು ಬಿಟ್ಟು, ಗುರುವೇ ನೀನೇ ನನಗೆ ಗತಿ, ನೀನು ಏನು ದಾರಿ ತೋರಿಸ್ತಿ ಆ ದಾರಿ ಒಳಗಡೆ ನಾನು ಹೋಗ್ತೇನೆ ಅಂತ ನೀವು ಆ ಗುರುವಿಗೆ ಸಮರ್ಪಣ ಆಗಿದ್ದೆ ಆದ್ರೆ ಗುರುಗಳು ನಿಮಗೆ ಕೈ ಹಿಡಿದು ಕರ್ಕೊಂಡು ಹೋಗಿ ನಿಮ್ಮ ಜೀವನ ಈ ಸಮಾಜದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಸ್ಥಾನಕ್ಕೆ ಒಯ್ದು ಮುಟ್ಟಿಸ್ತಾನೆ. ಅಂತ ಒಂದು ಶ್ರೇಷ್ಠ ಪರಂಪರೆ ಇರುವಂತ ನಮ್ಮ ಮುಗುಳು ಕೊಡ್ಜಿಡ್ಗ ಈ ಮಠದ ಎಲ್ಲಾ ಭಾಗದಿಂದನೂ ಕೂಡ ಇವತ್ತು ಭಕ್ತರು ಬಂದು ನಿನ್ನೆ ದರ್ಬಾರದ ಪರಿಕಲ್ಪನೆಯನ್ನ ನೋಡಿದ್ರಿ. ರಾಜ ಮಹಾರಾಜರು ಯಾವ ತರ ದರ್ಬಾರವನ್ನ ಮಾಡ್ತಿದ್ರು ಅನ್ನುವಂಥದ್ದು. ಆದರೆ ಮುಗುಳು ಕೊಡ್ಜಿಡ್ಗ ಈ ಪವಿತ್ರವಾಗಿರುವಂತ ಗುರುಮನೆಯಲ್ಲಿ ಅರಮನೆಯ ವೈಭವನ್ನ ನೋಡಿರುವಂತ ತಾವು ಇವತ್ತು ನಂದನವನದಲ್ಲಿ ಗುರುವಂದನ ಮಹೋತ್ಸವನ್ನ ಅತ್ಯಂತ ಅಭಿಮಾನ ಭಕ್ತಿಯಿಂದ ತಾವೆಲ್ಲರೂ ಇಲ್ಲಿ ಸೇರಿ ಅದ್ಧೂರಿಯಾಗಿರುವಂಥ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಸಿದ್ದರಾಮ ಶಿವೈಗಳು ಯಲ್ಲಾಲಿಂಗ ಪ್ರಭುಗಳು ಯಾವಾಗಲೂ ಕೂಡ ಸದಾಕಾಲ ನಿಮ್ಮ ಜೊತೆಗೆ ಇದ್ದು ನಿಮ್ಮೆಲ್ಲರಿಗೂ ರಕ್ಷಣೆ ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ವಿಶೇಷವಾದಂಥ ಈ ಗುರುವಂದನ ಮಹೋತ್ಸವಕ್ಕೆ ಬಂದಿರುವಂಥ 4-5 ರಾಜ್ಯದ ಭಕ್ತರಿಗೆ ಆ ಉಭಯ ಗುರುಗಳ ಆಶೀರ್ವಾದ ಶ್ರೀರಕ್ಷೆಯಿಂದ ಎಲ್ಲನೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಶುಭ ಹಾರೈಕೆಯನ್ನು ಹಾರೈಸಿ, ಪರಿಸ್ಥಿತಿ ಬಹಳ ಗಂಭೀರ ಆಗಿರುವಂಥದ್ದು. 12ನೇ ಶತಮಾನದ ಬಸವಣ್ಣನವರು ಹೇಳಿದ್ರು, ಮುಂದಿನ ದಿನಮಾನದ ಪರಿಸ್ಥಿತಿ, ಇವತ್ತಿನ ದಿನಮಾನದ ರೈತರ ಪರಿಸ್ಥಿತಿ ಮಳೆ ಹೋಗಿ ಯಾವ ಕಾಲದಲ್ಲಿ ನಾವು ಇದೆಯೋ ಅನ್ನುವಂಥದ್ದೇ ನಮಗೆ ಆಗದಂಥ ರೀತಿಯಲ್ಲಿ ನಾವು ಬದುಕ್ತಕ್ಕಂಥದ್ದು. ಮಳೆ ಅನ್ನುವಂಥದ್ದು ಹೋಗಿದೆ. ರೈತ ಮುಗುಲ್ ಕಡೆ ನೋಡ್ತಾ ಇದ್ದಾನೆ, ಒಂದನಿ ಮಳೆ ಇಲ್ಲ. ರೈತನ ಪರಿಸ್ಥಿತಿ ಬಹಳ ಗಂಭೀರ ಆಗಿರುವಂಥ ಇಂಥ ಪ್ರಸಂಗದಲ್ಲಿ
ಇಂಥ ಒಂದು ಭವಸಾಗರವನ್ನ ನಾವು ಸುಗಮವಾಗಿ ಸುರಕ್ಷಿತವಾಗಿ ದಾಟಬೇಕು ಅಂತಂದ್ರೆ ಅದು ಗುರುಗಳ ಆಶೀರ್ವಾದ ಇದ್ದಾಗ ಮಾತ್ರ ಸಾಧ್ಯ. ಹಾಗಾಗಿ ಸಿದ್ದರಾಮ ಶಿವಯೋಗಿಗಳ ಆಶೀರ್ವಾದದಿಂದ ನಮ್ಮೆಲ್ಲ ರೈತರ ಜೀವನದಲ್ಲಿ ಸಂತೋಷ ಸಮೃದ್ಧಿ ಯಾವಾಗಲೂ ತಂದುಕೊಳ್ಳಿ ಅಂತ ನಾನು ಕೇಳ್ತೇನೆ. ಕಾರಣ ಏನು ಅಂದ್ರೆ ರೈತರ ಸಮೃದ್ಧಿಯಿಂದ ಇದ್ದಾಗ ಜಗತ್ತ ಸಮೃದ್ಧಿಯಿಂದ ಇರಲಿಕ್ಕೆ ಸಾಧ್ಯ ಐತಿ. ಹೀಗಾಗಿ ಸಿದ್ದರಾಮ ಶಿವಯೋಗಿಗಳ ಆಶೀರ್ವಾದ ಎಲ್ಲರಿಗಿಂತ ಹೆಚ್ಚು ರೈತರ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಆ ರೈತರಿಗೆ ಗುರುಗಳ ಆಶೀರ್ವಾದ ಶ್ರೀರಕ್ಷ ಇರಲಿ. ಇಲ್ಲಿ ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಗುರುಗಳ ವಿಶೇಷವಾದಂಥ ಶ್ರೀರಕ್ಷೆ ತಮ್ಮೆಲ್ಲರಿಗೂ ಇರಲಿ. ಬರುವಂತಹ ದಿನದಲ್ಲಿ ನಿಮ್ಮೆಲ್ಲರ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ನೆಲೆಸಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇದಾದ ನಂತರ ಇನ್ನೂ 10-12 ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ವೇದಿಕೆ ಮೇಲೆ ನಡೀತದೆ. ತಾವೆಲ್ಲರೂ ವೀಕ್ಷಣೆಯನ್ನು ಮಾಡ್ರಿ. ಈ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ನಡೆದಿರುವಂಥದ್ದು. ನಿಮ್ಮೆಲ್ಲರಿಗೂ ಈ ಗುರುವಂದನಾ ಕಾರ್ಯಕ್ರಮದ ವಿಶೇಷವಾದಂಥ ಶುಭ ಆಶೀರ್ವಾದವನ್ನು ಕೋರಿ ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಶುಭವಾಗಲಿ. ಸರ್ವೇ ಜನಃ ಸುಖಿನೋ ಭವಂತು.